ಫುಟ್ಬಾಲ್ನ ದಂತಕಥೆಯಾಗಿರೋ ನೇಯ್ಮರ್ ಜೂನಿಯರ್ ಅವರು ರಿಟೈರ್ಮೆಂಟ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರಂತೆ. ಸೊ ಮುಂದೆ ಬರೋ ಫಿಫಾ ವರ್ಲ್ಡ್ ಕಪ್ ಆದಮೇಲೆ ನೇಯ್ಮರ್ ಜೂನಿಯರ್ ಇವಾಗ ರಿಟೈರ್ಮೆಂಟ್ ಆಗ್ತಾರೆ ಅಂದರೆ ಲಿಟ್ರಲಿ ಎಂಥ ಫುಟ್ಬಾಲ್ ಫ್ಯಾನ್ಗಾದರೂ ಕೂಡ ಬೇಜಾರಾಗುತ್ತೆ. ಎಂಥ ಪ್ಲೇಯರ್ ಅವರು, ಆ್ಯಕ್ಚುಲಿ ಗೋಟ್ ಅಂದರೆ ತಪ್ಪಾಗಲ್ಲ. ಇಂಗ್ಲೆಂಡ್ ಮತ್ತು RCB ಪ್ಲೇಯರ್ ಆಗಿರೋ ಜೇಕಬ್ ಬೆಥೆಲ್ ಆಸ್ಟ್ರೇಲಿಯನ್ನು ಏನು ಸೂಪರ್ 8ಗೆ ಕ್ವಾಲಿಫೈ ಆಗೋಕ್ಕಾಗಿಲ್ಲ, ಅದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇಟ್ಸ್ ಅ ಗುಡ್ ಟು ಸಿ, ಇಟ್ಸ್ ಅ ಶೇಮ್ ಫಾರ್ ದೆಮ್. ನೋಡೋದಕ್ಕೆ ಒಂಥರ ಚೆನ್ನಾಗಿದೆ, ಆದರೆ ಇದು ಅವಮಾನ ಅವ್ರಿಗೆ ಆ್ಯಕ್ಚುಲಿ ಅಂತ ಆಸ್ಟ್ರೇಲಿಯನ್ಸ್ಗೆ ಹೇಳಿದ್ದಾರೆ. ಸೀರಿಯಸ್ಲಿ ಹೇಳಬೇಕು ಅಂದರೆ ಪಕ್ಕಾ ಸರಿಯಾಗಿ ಹೇಳಿದ್ದಾನೆ ಜೇಕಬ್ ಬೆಥೆಲ್. ಪಾಕಿಸ್ತಾನದ ಫಾಸ್ಟ್ ಬೌಲರ್ ಆಗಿರೋ ಮೊಹಮ್ಮದ್ ಅಮೀರ್ ಇಂಡಿಯಾ ಮೇಲೆ ಒಂದು ಹೇಳಿಕೆನ ಕೊಟ್ಟಿದ್ದಾನೆ. ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವ, ಸುಮ್ಮನೆ ಒಂದೊಂದು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರೋದು. ಆ್ಯಕ್ಚುಲಿ ಮೊಹಮ್ಮದ್ ಅಮೀರ್ ಪ್ರಕಾರ ಇಂಡಿಯಾ ಸೆಮೀಸ್ ಕೂಡ ಆಡಲ್ವಂತೆ. ಗ್ರೂಪ್ 1ನಿಂದ ಆ್ಯಕ್ಚುಲಿ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸು ನೆಕ್ಸ್ಟ್ ಸ್ಟೇಜ್ ಆಫ್ ಗೇಮ್ಗೆ ಹೋಗ್ತಾರೆ ಅಂತೆ. ಆಯಿತು, ಇವರು ಬೇಕು ಅಂತ ಈ ಥರ ಸ್ಟೇಟ್ಮೆಂಟ್ ಕೊಡೋದು ನಿಜ. ಆ್ಯಕ್ಚುಲಿ T20 ವರ್ಲ್ಡ್ ಕಪ್ ಆಡ್ತಿರೋ ಪ್ರಸ್ತುತ ಟೀಮ್ ಇಂಡಿಯಾ ಬಗ್ಗೆ MS ಧೋನಿಯವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. MS ಧೋನಿಯವರು ಈಗಿರೋ ಇಂಡಿಯನ್ ಟೀಮು ವರ್ಲ್ಡ್ಸ್ನ ಡೇಂಜರಸ್ ಟೀಮ್ ಅಂತೆ. ಆ್ಯಕ್ಚುಲಿ ಅವ್ರ ಪರ್ಸ್ಪೆಕ್ಟಿವಲ್ಲಿ ಇಂಡಿಯಾದ ಈಗಿರೋ ಟೀಮು ವರ್ಲ್ಡ್ಸ್ನ ಡೇಂಜರಸ್ ಟೀಮ್ ಅಂತೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಳು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ನ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್.